ಯಾಕಂದರೆ ಆ ಥರ ಬೆಂಗಳೂರಿನಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ ಸರ್. ಯಾಕಂದರೆ ಮರಗಳು ಹೆಚ್ಚಾಗಿದೆ, ಅದನ್ನು ನೋಡ್ಕೊಳೋರಾಗಲಿ ಪಾಲನೆ ಮಾಡೋರಾಗಲಿ ಯಾರೂ ಇಲ್ಲ ಸರ್. ಅದಕ್ಕೆ ನೀರು ಪ್ರಕೃತಿ ಏನಿದೆ ಅದು ಮಾತ್ರ ಆಗುತ್ತೆ ಹೊರತು ಅದು ಒಂದು ಕಡೆ. ಆದರೆ ಇನ್ನೊಂದೇನೆಂದರೆ ಕೇಂದ್ರ ಕಚೇರಿನಲ್ಲೇ BBMP ಕೇಂದ್ರ ಕಚೇರಿನಲ್ಲೇ ಮರಗಳೆಲ್ಲ ನೇತಾಡ್ತವೆ, ರೊಂಬೆಗಳೆಲ್ಲ ನೇತಾಡ್ತವೆ. ಇರೋದೇನು ಒಂದು 30 ಮರ ಇರ್ಬೋದು. ಆ 30 ಮರನೇ ನೋಡೋಕ್ಕಾಗದೇ ಇರೋರು ಇನ್ನು ಬೆಂಗಳೂರಿನಲ್ಲಿರೋ ಮರಗಳೆಲ್ಲ ಇವ್ರು ನೋಡ್ತಾರೆ ಅಂತ ಇವ್ರನ್ನ ಹೇಗೆ ನಂಬೋದು ನಾವು? ಅರಣ್ಯ ಇಲಾಖೆಯವರು ಪ್ರತಿ ವರ್ಷನೂ ಕೂಡ 100 ಕೋಟಿ ಸ್ಯಾಂಕ್ಷನ್ ಮಾಡ್ಕೋತಾ ಇದ್ದಾರೆ. ಮರ ತೆರವು ಮಾಡ್ತೀವಿ, ಒಣಗಿದ ಮರ ತೆರವು ಮಾಡ್ತೀವಿ, ರೊಂಬೆ ತೆರವು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅದಷ್ಟೇ ಅವ್ರ ಪುಸ್ತಕದಲ್ಲಿ ಬರ್ಕೊತಾರೆ ಅಷ್ಟೇ ಹೊರತು ಈ ತಿರುಪತಿ ವೆಂಕಟರಮಣ ಗಾದೆ ಹೇಳ್ತಾರೆ, ರಾಸ್ಕೋನಾಯನ ಅಂತ. ಹಂಗೆ ರಾಸ್ಕೊತಾ ಇರ್ತಾರೆ ಅಷ್ಟೇ. ಇವರು ಕೆಲಸ ಅಂತೂ ಯಾರೂ ಮಾಡೋದಿಲ್ಲ ಸರ್ ಅಂತ. ಮರ ಬಿದ್ದಾಗ ಒಂದು 5 ಲಕ್ಷ ಕೊಟ್ಬಿಟ್ರೆ ಮುಗಿತೆ ಅವ್ರ ಕತೆ. ಅಷ್ಟೇ ಅವ್ರ ಕತೆ. ಪರಿಹಾರ ಯಾರು ಬಿದ್ದರೂ ಅವ್ರಿಗೆ ಅಪಘಾತ ಆಯಿತು, ಅವ್ರು ಒಂದು ಲೆಕ್ಕ, ಅದು ಒಂದು ಲೆಕ್ಕ ಬರ್ಕೊತಾರೆ, ರಾಸ್ಕೊತಾರೆ, ಮುಗಿದ ಕತೆ ಅಷ್ಟೇ ಇವ್ರದ್ದು. ಇವ್ರ ಕೆಲಸ ಅಂತೂ ಕಾರ್ಯಾಚರಣೆ ಮಾಡೋದು ಏನೂ ಮಾಡಲ್ಲ. ಯಾರೋ ಇವಾಗ ಒಂದು 10 ಲಕ್ಷ ಬೆಂಗಳೂರಿನಲ್ಲಿ ಮರಗಳಿದ್ರೆ ಅವರು 1,000 ಮರಗಳ್ನೂ ಕೂಡ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಆ ಥರ ಇದೆ ಪರಿಸ್ಥಿತಿ ಇವತ್ತು. ಅರಣ್ಯ ಇಲಾಖೆಯವರು ಏನು ಕೆಲಸ ಮಾಡ್ತಾ ಇಲ್ಲ ಆ್ಯಕ್ಚುಲಿ.